ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ಸೊ ನಾನೀಗ ಟೇಸ್ಟ್ ಮೈ ವ್ಲಾಗ್ ಸ್ಟಾರ್ಟ್ ಮಾಡ್ತಿದ್ದೀನಿ. ಇಲ್ಲಿ ನೋಡಿ, ಟೊಮೆಟೊ ನಾನು ಆವಾಗ ಫುಲ್ ಒಣಗಿತ್ತಲ್ಲ, ಈಗ ಫುಲ್ ಹಣ್ಣಾಗಿದೆ ನೋಡಿ. ಸೊ ಇಲ್ಲಿ ನೋಡಿ, ಕಾಣಿಸಿಲ್ಲ, ಫುಲ್ ಕಾಯಿ ಇತ್ತು. ಇಲ್ಲಿ ಒಂದು ಹಣ್ಣಾಗಿದೆ, ಮತ್ತು ಈ ಕಡೆ ಒಂದು ಕಾಣಿಸಿದೆಯಾ, ಆ ಕಡೆ ಒಂದು, ಮತ್ತಿದು ಇದೆಲ್ಲ ಒಣಗೋಗಿದೆ. ಸೊ ಇದು ನೋಡಿ, ಇಲ್ಲಿ ಬಾಟಲ್ ಸಿಕ್ಸಿದ್ದೀನಿ. ಇಲ್ಲಿಂದ ನೀರು ಒಂದೊಂದೇ ಬೀಳ್ತಾ ಇರುತ್ತೆ ನೋಡಿ. ನೀರು ಇಲ್ಲಿಂದ ಹಾಕಿದ್ದೀನಿ, ನೀರು ಒಂದೊಂದೇ ಬೀಳ್ತಾ ಇರುತ್ತೆ. ಬೆಟ್ ನೋಡಿ, ಒಂದು ಫುಲ್ ಮೆತ್ತಗತ್ತು. ಎಷ್ಟು ಮೆತ್ತಗಾಗಿತ್ತು, ಎಲ್ಲ ಕೆಳಗೆ ಬಿದ್ದ ತಕ್ಷಣ ಎಲ್ಲ ಹೋಗ್ಬಿಡ್ತು. ಇದು ಗಿಡ ಹಾಕ್ಬಿಡ್ತೀನಿ, ಇನ್ನೊಂದು ಟೊಮೆಟೊ ಗಿಡ ಬೆಳೆಯುತ್ತೆ ಅಷ್ಟೇ. ಸುಮ್ಮನೆ ಹಾಕಿದ್ರೆ ಸಾಕು, ಹಂಗೆ ಬೆಳೀತಿದ್ದೀನಿ. ನಾನು ಹಾಕಿದ್ದಲ್ಲ, ಅದೇ ಬಂದಿದ್ದು. ಇದೂ ಅಷ್ಟೇ, ಆದರೆ ಇದು ಒಣಗೋಗ್ತಿದೆ, ನಂಗೆ ಗೊತ್ತಿಲ್ಲ. ಇಲ್ಲಿ ತುಂಬ ಹುಳ ಎಲ್ಲ ಬಂದಿದೆ ನೋಡಿ. ಹುಳ ಇದೆಲ್ಲ ವೈಟ್ ವೇಟು, ಅದು ಹುಳ ಬಂದೈತೆ, ಅದೇ ಕಾಣಿಸುತ್ತೆ. ಮತ್ತಷ್ಟೇ, ಇಷ್ಟೇ ಟೊಮೆಟೊ ತೊಗೊಂಡು ಕೆಳಗಡೆ ಹೋಗೋಣ. ಸೊ ನಾನೀಗ ಟೈಮ್ ಲ್ಯಾಪ್ಸ್ ಕ್ಲೌಡಿಂಗ್ ನಾನು ಮಾಡ್ತೀನಿ. ಈಗ ಅಷ್ಟು ಕ್ಲೌಡ್ ಇಲ್ಲ, ಆದರೆ ಮೇಲ್ಗಡೆ ಕ್ಲೌಡ್ಸೇ ಚೆನ್ನಾಗಿ ಕಾಣಿಸಿದೆ. ಅದಕ್ಕೆ ನಾನು ನೋಡ್ತೀನಿ, ಟ್ರೈ ಮಾಡ್ತೀನಿ, ಆದರೆ ಟೈಮ್ ಲ್ಯಾಪ್ಸ್ ಹಾಕ್ತೀನಿ ನೋಡಿ. ಫುಲ್ ಕ್ಲಿಯರ್ ಆಗೈತೆ ಕ್ಲೌಡೆಲ್ಲ. ನಾನೀಗ ಕೆಳಗೆ ಬಂದಿದ್ದೀನಿ. ನಾನು ಕ್ರಾಫ್ಟ್ ಮಾಡಿದ್ನಲ್ಲ, ಅದೆಲ್ಲ ನಾನು ತೋರಿಸ್ತೀನಿ. ಏನೇನು ಮಾಡಿದ್ದೀನಿ, ಹೆಂಗಿದೆ, ಹೆಂಗೆ ಮಾಡಿದೆ ಅಂತ ಎಲ್ಲ ಹೇಳ್ತೀನಿ. ಸೊ ಇದು ಫಸ್ಟು ಇಲ್ಲಿ ಬಂದಿದೆ ನೋಡಿ, ರೇನ್ ವಾಟರ್ ಹಾರ್ವೆಸ್ಟಿಂಗು. ಇದು ನಾನು ಪ್ರಾಜೆಕ್ಟಿಗೆ ಮಾಡಿದ್ದೆ 6th ಸ್ಟ್ಯಾಂಡರ್ಡಲ್ಲಿ. ಇದು ಇಲ್ಲಿಂದ ನೀರು ಹೋಗುತ್ತೆ, ಮತ್ತು ಇಲ್ಲಿ ಹೋಗುತ್ತೆ, ಇಲ್ಲಿಂದ ಮತ್ತು ಇಲ್ಲಿ ಬರುತ್ತೆ. ಇದು ಫಿಲ್ಟ್ರೇಷನ್ ಆಗುತ್ತೆ, ಆಮೇಲೆ ಅದು ಯೂಸ್ ಮಾಡ್ಬೋದು, ರೇನ್ ವಾಟರ್ ಅಂತ. ನೆಕ್ಸ್ಟ್ ಇದು ನಾನು 5th ಸ್ಟ್ಯಾಂಡರ್ಡಲ್ಲಿ ಮಾಡಿದ್ದು. ಇದು ವಿಂಡ್ ಮಿಲ್ಲು. ಇದು ಆಮೇಲೆ ನಾನು ಮೈಕ್ರೋಸ್ಕೋಪು. ಇದು ಲೈಟ್ ಇದೆ, ಇಲ್ಲಿ ಲೈಟ್ ಆನ್ ಮಾಡಿ ಇದು ಇಲ್ಲಿ ಇಟ್ಟು, ಮತ್ತು ಇಲ್ಲಿ ಏನಾದರೂ ಇಟ್ಟು ನೋಡ್ಬೋದು. ಅಷ್ಟೇನು ಝೂಮ್ ಆಗೋಲ್ಲ, ಆದರೆ ಕಾಣಿಸುತ್ತೆ. ಇದು ವಯರು ಲೈಟಿಂದು, ಮತ್ತು ಅದರಿಂದ ಲೆನ್ಸ್ ಇದು ತೋರಿಸ್ತೀನಿ. ಸೊ ಇದೇ ಗ್ಲಾಸು, ದಪ್ಪ ಗ್ಲಾಸು. ಇಲ್ಲಿ ಕೂರಿಸ್ಬೇಕು, ಈ ಕಡೆ ಇಲ್ಲಿ ಕೂರಿಸಿ ತೋರಿಸ್ತೀನಿ. ಸೊ ಇಲ್ಲಿ ಕೂರಿಸಿದ್ದೀನಿ, ಹಿಂಗಿಟ್ಟು ಇಲ್ಲಿ ನೋಡ್ಬೋದು. ಇದು ಮತ್ತು ಇದು ಮೂವ್ ಮಾಡ್ಬೋದು, ಹಿಂಗೆ ಮೂವ್ ಮಾಡಿ ಇಲ್ಲಿ ನೋಡ್ಬೋದು. ಇದು ಸ್ವಲ್ಪ ಬಿದ್ದೋಗಿದ್ದು, ಇಲ್ಲಿ ಗಮನ ಹೋಗಿದೆ, ಅದಕ್ಕೆ ಬೀಳ್ತಿದೆ ಹಿಂಗೆ. ಮತ್ತು ಇದು ನೆಕ್ಸ್ಟು ಪಿಕ್ಟೋಸ್ಕೋಪ್ ಅಂತ ನೋಡಿ. ಹಿಂಗೆ ಇಲ್ಲಿ ಒಂದು ಮಿರರ್ ಇದೆ, ಇಲ್ಲಿ ಒಂದು ಮಿರರ್ ಇದೆ. ಇಲ್ಲಿ ನೋಡಿದ್ರೆ ಆ ಮಿರರಿಂದ ರಿಫ್ಲೆಕ್ಷನ್ ಈ ಕಡೆ ಕಾಣಿಸುತ್ತೆ, ಅದೇ ಇದು ಪಿಕ್ಟೋಸ್ಕೋಪ್ ಅಂತ. ಇದು ಎಲ್ಲಾದರೂ ಹಿಂಗೆ ಇಟ್ಟು ನೋಡ್ಬೋದು, ಹಿಂಗೆ. ಮತ್ತಿದು ಲೈಬ್ರರಿ. ಇದು ಮಾಡಿದ್ದು, ಇದೆಲ್ಲ ಪೇಪರಲ್ಲಿ ಮಾಡಿದ್ದು, ಪೇಪರ್ ಕಾರ್ಡ್ಬೋರ್ಡಲ್ಲಿ. ಮತ್ತು ಇದೆಲ್ಲ ರಿಯಲ್ ಬುಕ್ಕೆ, ಸ್ಟಿಕ್ಕರಲ್ಲ, ಎಲ್ಲ ನಾನೇ ಮಾಡಿದ್ದು ಬುಕ್ಸ್ ಎಲ್ಲ. ಆದರೆ ಅದು ಸ್ಟಿಕ್ಕರ್ ಇತ್ತು ಬುಕ್ಕಿಂದು. ಇದೆಲ್ಲ ನಾನೇ ಮಾಡಿದ್ದು ಕಬೋರ್ಡು. ಮತ್ತು ಇಷ್ಟೇ. ಮತ್ತು ನೆಕ್ಸ್ಟ್ ಇದು ಮಡ್ ಕ್ರಿಯೇಟಿವಿಟಿ, ಫಸ್ಟ್ಲಿಂದ ಬರೋಣ. ಮಾಮೂಲಿ ಇದು ಮುರಿದೋಗಿದೆ ಎಲ್ಲ, ಅದನ್ನು ಇಟ್ಟಿದ್ದೀನಿ. ಇದಿದೆಯಲ್ಲ, ಇದು ಹಾಟ್ ಬಾಕ್ಸ್ ಥರ, ಇದು ಮಡ್ಕ. ಮತ್ತಿದು ಸಣ್ಣ ಮಿನಿ ಕಿಚನ್ ಥರ. ಇದು ಒಂದು ಸ್ಟವ್, ಇದು
ಇದು ಹಿಂಗೆ ಮಾಡೋದು. ಇದು ಕುಕ್ಕರ್ ಥರ ಇಲ್ಲ, ಇದೂ ಅಷ್ಟೇ ಒಂದು ಇಡೋಕ್ಕೆ. ಮತ್ತಿದು ಇದು ದೇವಸ್ಥಾನ ಪಕ್ಕ ಇದೆ ನೋಡಿ. ಇದು ಮಾಡಿದ್ದು ಇದು ಮಾಡಿ 1 ಮಂತ್ ಆಗಿರ್ಬೋದು ಅಷ್ಟೇ. ಇದು ಮಾಡಿ ಒಂದು 2-3 ವರ್ಷ ಆಯಿತು. ಇದೆಲ್ಲ ಇದು ಹಾರ, ಇದನ್ನು ಹಾರ ನಾನು ಮಾಡಿದ್ದು. ಇದೆಲ್ಲ ಇಟ್ಕೆ, ಇದನ್ನು ಮಾಡಿದ್ದೆ. ಇಟ್ಕೆ ಇರುತ್ತಲ್ಲ ಅದು ಪುಡಿ ಮಾಡಿ ಫುಲ್ ಚಾಣಿಸಿ ಆಮೇಲೆ ಇದು ಕ್ಲೇ ಥರ ಮಾಡಿ ಇದು ಮಾಡೋದು. ಇದು ಒಂದು. ಆಮೇಲೆ ಇದು ಮಿನಿ ಪೇಂಟಿಂಗ್ಸ್ ಇಲ್ಲಿ ಇಟ್ಟಿದ್ದೀನಿ. ಇಷ್ಟೇ. ಮತ್ತಿದು ಕಾಯಿನ್ಸು, ಇದು ನಡೆಯೋದು ಈ ಕಾಯಿನ್ಸು. ಆದರೆ ನೋಡಿ ಬೇರೆ ಬೇರೆ ಪಿಕ್ಚರ್ಸ್ ಎಲ್ಲ ಐತೆ ಬೇರೆಯವ್ರದ್ದು, ಅದಕ್ಕೆ ಇಟ್ಕೊಂಡಿದ್ದೀನಿ. ನೋಡಿ ಸುಭಾಷ್ ಚಂದ್ರ ಬೋಸು ಮತ್ತು ತುಂಬ ಜನ ಇರ್ತಾರೆ ಇದರಲ್ಲಿ. ಮತ್ತಿದು ಬಾಟಲ್ಸು, ಮತ್ತಿದೆಯಲ್ಲ ನೋಡಿ ಪಿಜ್ಜಾ ಸ್ಲೈಸು, ಮತ್ತಿದು ಯೂಟ್ಯೂಬಿನ ಲೋಗೋ ಕಾಣಿಸಿದೆಯಲ್ಲ. ಇದು ನಾನೀಗ ಪೇಂಟ್ ಮಾಡಬೇಕು, ನೆಕ್ಸ್ಟ್ ವಿಡಿಯೋಲ್ಲಿ ಮಾಡ್ತೀನಿ ಅದು ಪೇಂಟ್ನ. ಆಮೇಲೆ ಇದು ಬೂತ್ಕಂಡಿ ಥರ ವರ್ಕ್ ಆಗುತ್ತೆ. ಇದನ್ನ ರಿಫ್ಲೆಕ್ಷನ್ನು ಇಲ್ಲಿ ಬರುತ್ತೆ, ಅದು ಸೇಮ್ ಬೂತ್ಕಂಡಿ ಥರನೇ ಇರುತ್ತೆ. ಇದೆಲ್ಲ ನಾನು ಸೀಡ್ಸ್ ಕಲೆಕ್ಟ್ ಮಾಡಿದ್ದು. ಮೇಲ್ಗಡೆ ಇದೆಯಲ್ಲ ಗಿಡ, ಅದೆಲ್ಲ ಅದೇ ಇದರಿಂದ ಸೀಡ್ಸ್ ಇದೆಲ್ಲ. ಮತ್ತಿದು ಆನಿಯನಿಂದು ಏನಂತಾರೆ ಹೂವು ಅದು. ಮತ್ತಿದೆ ಡ್ರಾಯಿಂಗು. ಮತ್ತಿದು ಲೈಟ್ ನೋಡಿದ್ರೆ ಆರೆಂಜ್ ಕಾಣಿಸುತ್ತೆ ನೋಡಿ. ಈಗ ಇಟ್ಟು ಲೈಟ್ ನೋಡಿದ್ರೆ ಆರೆಂಜಾಗಿ ಕಾಣಿಸುತ್ತೆ. ಯಾವುದಾದ್ರು ಲೈಟು ಫುಲ್ ಆರೆಂಜಾಗಿ ಕಾಣಿಸುತ್ತೆ. ಮತ್ತಿದು ಸಾಂಬ್ರಾಣಿ ಮಾಡಿದ್ದೆ, ಇಲ್ಲಿ ನೋಡಿ ಕಾಣಿಸಿದೆ. ಇಷ್ಟೆಲ್ಲ ಯೂಸ್ ಮಾಡಿದ್ದೀನಿ. ಮತ್ತು ಇದು ಬೆಡ್ ಅಷ್ಟು ಚೆನ್ನಾಗಿ ಬಂದಿಲ್ಲ ಇದು. ಮತ್ತು ಇದೆಯಲ್ಲ ಮೇಲ್ಗಡೆ ಒಂದು ಸೋಲಾರ್ ಪ್ಯಾನೆಲ್ ಇದೆ. ಇಲ್ಲಿ ಸೋಲಾರ್ ಪ್ಯಾನೆಲ್ ಇಟ್ಟು ಇದಕ್ಕೆ ಕನೆಕ್ಷನ್ ಕೊಡಬೇಕು. ಆವಾಗ ಅದೇ ಹಿಂಗೆ ಓಡತ್ತೆ, ಸೋಲಾರಿಂದ ಕಾರ್ ಥರ. ನೋಡಿ ಕಾರಿಂದಿದು ಆದ ತಕ್ಷಣ ಹಿಂಗೆ ಓಡತ್ತೆ. ಇಲ್ಲೊಂದು 2 ಚಕ್ರ ಹೋಗಿದೆ, ಅದಾಗಬೇಕು. ಮತ್ತಿದು ಸ್ಟೆಥೋಸ್ಕೋಪ್. ಇದು ಸೇಮ್ ರಿಯಲಾಗಿ ವರ್ಕ್ ಆಗುತ್ತೆ, ಆದರೆ ಅಷ್ಟು ಕ್ಲಿಯರಾಗಿ ಕೇಳಿಸಲ್ಲ. ಫುಲ್ ಸೈಲೆಂಟಾಗಿ ಇರಬೇಕು, ಆಗ ಮತ್ತೆ ಕರೆಕ್ಟಾಗಿ ಕೇಳಿಸುತ್ತೆ. ಇದನ್ನೆಲ್ಲ ಒಂದು ಪೈಪ್ ಹಿಂಗೆ ರೌಂಡಾಗಿ ಕಟ್ ಮಾಡಿ, ಮತ್ತು ಇಲ್ಲಿಂದ ಇನ್ನೊಂದು ಪೈಪ್ ಅಂಟಿಸಿದ್ದೀನಿ. ಇದು ಯಾವುದೋ ಲೈಟಿಂದು ಇಲ್ಲಿ ಹಾಕಿದ್ದೀನಿ. ಮತ್ತು ಇದೆರಡು ಇಯರ್ ಬಡ್ಸ್ ಇರುತ್ತಲ್ಲ ಅದರಲ್ಲಿ ಹಾಕಿದ್ದು. ಮತ್ತು ಇದು ಗಿಟಾರು, ಇದೆಲ್ಲ ಸಣ್ಣ ಕ್ರಾಫ್ಟ್ಸ್. ಮತ್ತು ಇದೆಯಲ್ಲ ಇದೊಂದು ಏನಂತಾರೆ ಕ್ಯಾಮ್ರಾ ಥರ, ಫಸ್ಟ್ ಕ್ಯಾಮ್ರಾ ಥರ ಇದು. ಫಸ್ಟ್ ಒಂದು ಇನ್ನೊಂದು ಬಾಕ್ಸ, ಇಲ್ಲಿ ಬಟರ್ ಪೇಪರ್ ಹಾಕಿದ್ದೀನಿ. ಬಟರ್ ಪೇಪರ್ ಅಂದರೆ ಆಯಿಲ್ ಪೇಪರ್ ಹಾಕಿ ಆಯಿಲ್ ಹಚ್ಚಿದ್ದು. ಮತ್ತಿದು ಅಲ್ಲಿ ಸಣ್ಣ ಹೋಲ್ ಮಾಡಿದ್ದೀನಿ. ಆ ಹೋಲಿಂದ ಇಲ್ಲಿ ಪಿಕ್ಚರ್ ಕಾಣಿಸುತ್ತೆ, ಇಲ್ಲಿಂದ ನೋಡಿದರೆ ಅದು ಬೆಳಕಾಗಿ ಕಾಣಿಸುತ್ತೆ. ಈಗ ಫುಲ್ ರಾತ್ರಿ ಆಗಿದೆ. ಮತ್ತು ಇದು ಡಸ್ಟ್ಬಿನ್ನು, ಹಿಂಗಿಟ್ಟು ಹಿಂಗೆ ಮಾಡಿದ್ರೆ ಓಪನ್ ಆಗುತ್ತೆ. ಮತ್ತು ಇದು ಪೇಪರ್ ಸೋಪ್ ನಾನು ಬರೆದಿದ್ದೀನಿ. ಇದೂ ಅಷ್ಟೆ, ಹಿಂಗೆ ತೆಗೆಯೋದು. ಹಿಂಗೆ ತೆಗೆದ್ರೆ ಹಿಂಗೆ ತೆಗ್ದು ಆ ಕೈಯಲ್ಲಿ ಹಿಂಗೆ ವಾಶ್ ಮಾಡಿದ್ರೆ ಅದೇ ಪೇಪರ್ ಸೋಪ್ ಥರ ಇದು ಫುಲ್ ಅದೇ. ಮತ್ತು ಇದು ಪ್ಲೇ ಬಟನ್, ಗೋಲ್ಡನ್ ಪ್ಲೇ ಬಟನ್ನು. ಮತ್ತಿದು ಪಝಲ್ಲು, ಬುಕ್ಕಿಂದು ಫಸ್ಟ್ ಪೇಜ್ ಇರುತ್ತಲ್ಲ ಅದೇ ಕಟ್ ಮಾಡಿ ಒಂದು ಪಝಲ್ ಥರ ಮಾಡಿಟ್ಟಿದ್ದೀನಿ. ಇದು ಡ್ರೆಸ್ಸಿಂಗ್ ಟೇಬಲ್ಲು. ಮತ್ತು ಇದು ವಾಷಿಂಗ್ ಮಿಷಿನ್ ಅಂದಲ್ಲ, ಇದೇ ವಾಷಿಂಗ್ ಮಿಷಿನ್ ಇದು. ಆದರೆ ಇದು ಹಾಳಾಗಿದೆ. ಇಲ್ಲಿದೆಯಲ್ಲ ಇದು ತಿರ್ಸಿದ್ರೆ ಇದು ತಿರುಗ್ತಿತ್ತು. ಟ್ರೈ ಮಾಡ್ತೀನಿ ಇದು ಈಗ ಆಗುತ್ತಾ ಇಲ್ಲ ಅಂತ. ಇದು ಫಿಲ್ಟ್ರು, ಇದರೊಳಗೆ ಬಾಟಲ್ ಐತೆ, ನೀರು ತುಂಬಿಸಿ ಕ್ಯಾಪ್ ಓಪನ್ ಮಾಡಿದ್ರೆ ನೀರು ಬರುತ್ತೆ, ಕ್ಲೋಸ್ ಮಾಡಿದ್ರೆ ಸ್ಟಾಪ್ ಆಗುತ್ತೆ. ಮತ್ತು ಇದು ATM ನೋಡಿ, ಇದರಲ್ಲಿ ಕಾರ್ಡು ಐತೆ. ಹಿಂಗೆ ಕಾರ್ಡ್ ಆಗಬೇಕು, ಕಾರ್ಡ್ ಹಿಂಗೆ ಮಾಡಬೇಕು, ಇಲ್ಲಿಂದ ದುಡ್ಡು ಬರುತ್ತೆ.
ಇದು ಹೆಂಗಂತ ಇಲ್ಲಿದೆಯಲ್ಲ, ಇಲ್ಲಿ ಹಾಕಬೇಕು. ಇಲ್ಲಿ ಬರುತ್ತೆ, ಇಲ್ಲಿ ಕಾಣಿಸ್ತಿದೆಯಲ್ಲ. ಆಮೇಲೆ ಈ ಕಾರ್ಡ್ ಹಾಕಿ ಹಿಂಗೆ ಮಾಡಿದ್ರೆ ಕೆಳಗಡೆ ಇದು ಬರುತ್ತೆ. ಮತ್ತಷ್ಟೇ ನಾನು ಏನಾದರೂ ವೀಡಿಯೋ ಶೂಟ್ ಮಾಡಬೇಕಂದ್ರೆ ಇದೆಲ್ಲ ಮಾಡೋದು ನೋಡಿ. ಇದೆ, ಇಲ್ಲಿ ಫೋನ್ ಹಾಕಿ ಇಲ್ಲಾದರೂ ಸಿಕ್ಸಿದ್ರೆ ಆಯಿತು. ಮತ್ತಿದು ಸ್ಪ್ರೇ, ಪೇಂಟ್ ಸ್ಪ್ರೇ. ಇಲ್ಲಿ ನೀರು ಹಾಕಿ ಇಲ್ಲಿಂದ ಉಫ್ ಅಂದರೆ ಇಲ್ಲಿಂದ ಸ್ಪ್ರೇ ಥರ ಬರುತ್ತೆ. ಮತ್ತೀಗ ವಾಷಿಂಗ್ ಮಿಷಿನ್ ತೋರಿಸ್ತೀನಿ. ಸೊ ಇದೆಯಲ್ಲ, ಇದು ವಾಷಿಂಗ್ ಮಿಷಿನು. ಇದರಿಂದ ಕೀ ಇದು. ಮತ್ತು ಇಲ್ಲಿ ಒಂದು ಪೈಪ್ ಇತ್ತು, ಅದು ಬಿದ್ದೋಗಿದೆ. ಇಲ್ಲಿ ಹಿಂಗೆ ಆಗಬೇಕು. ಇದು ವರ್ಕ್ ಆಗುತ್ತೋ ಗೊತ್ತಿಲ್ಲ, ನೋಡೋಣ. ಇಲ್ಲಿ ನೋಡಿ, ಇಲ್ಲಿ ಫುಲ್ ಕಾಣಿಸುತ್ತೆ ಒಳಗಡೆ ಹೆಂಗೈತೆ ಅಂತ ನೋಡಿ. ನೋಡಿ ಸ್ವಲ್ಪ ತಿರುಗುತ್ತೆ, ಅದು ನೋಡಿ. ಇಲ್ಲೇ ತಿರುಗ್ತಿಲ್ಲ, ಯಾಕೋ ಅದು ತಿರುಗ್ತಿಲ್ಲ, ಹೋಗಿದೆ ಅನ್ಸುತ್ತೆ. ನೋಡಿ ತಿರುಗ್ತಲ್ಲ, ಅಷ್ಟೇ ತಿರುಗ್ತಿದೆ. ನೋಡಿ ತಿರುಗ್ತು, ಇಷ್ಟೇ ತಿರುಗ್ತಿದೆ. ಏನು ಫುಲ್ ಹಿಂಗೆ ಮಾಡಿ ಹಿಂಗೆ ತಿರ್ಸಿದ್ರೆ ತಿರುಗ್ತಾ ಇರ್ತಿತ್ತು. ಇದು ತಿರುಗ್ತಿಲ್ಲ ಈಗ. ಆಮೇಲೆ ಸರಿ ಮಾಡೋಣ ಇದು, ಆಮೇಲೆ ನೋಡೋಣ. ಸೊ ಇಷ್ಟೇ, ಇದು ನಾನು ಮಾಡಿದ್ದು. ಮೈಕ್ ಮಾಡಿದ್ದೀನಿ, ಅದನ್ನು ತೋರಿಸ್ತೀನಿ ಬನ್ನಿ. ಸೊ ಇದೇ ಮೈಕು. ಈಗ ಮೈಕ್ ಆನ್ ಆಗುತ್ತೆ, ಆದರೆ ಇದು ಕೆಟ್ಟೋಗಿದೆ. ಇದು ಕನೆಕ್ಟ್ ಮಾಡಬೇಕು. ಇದು ನೋಡಿ, ಇದು ಒಂದು ಕ್ಯಾಪ. ಇಲ್ಲಿ ಮೈಕ್ ಐತೆ, ಕಾಣಿಸ್ತಿದೆಯಾ? ಇದು ಮೈಕು. ಇದು ಆನ್ ಮಾಡೋದು, ಆನ್ ಆಯ್ತು ನೋಡಿ. ಇದು ಆಫ್ ಮಾಡಿದ್ರೆ ಆಫ್ ಮಾಡೋದು. ಮತ್ತು ಇದೆರಡು ಚಾರ್ಜ್ ಹಾಕೋದು. ಮೇಲ್ಗಡೆ ಸೋಲ್ಡರ್ ಇದೆ ಅಂದಲ್ಲ, ಅದಕ್ಕೆ ಚಾರ್ಜ್ ಆಗೋದು. ಇದು ಪ್ಲಸ್ಸು, ಇದು ಮೈನಸ್ಸು. ಹಿಂಗೆ ಹಾಕಿ ಹಿಂಗೆ ಆನ್ ಮಾಡಿದ್ರೆ ಆಯಿತು, ಮಾತಾಡ್ಬೋದು. ಆದರೆ ಇದು ಕೆಟ್ಟೋಗಿದೆ. ಸರಿ ಇದೆ, ನಾನು ತೋರಿಸ್ತಿದ್ದೆ, ಅದರೀಗ ಸರಿ ಇಲ್ಲ. ಇದು ಅಷ್ಟೇ ಇದು ಮಾಡಿದ್ದು. ಸೊ ಎಲ್ಲ ನಂದು ಕ್ರಾಫ್ಟಲ್ಲಿ ತೋರಿಸಾಯಿತು, ಮೈಕೋ ಮಾಡಿನ ಅದನ್ನು ತೋರಿಸಾಯಿತು. ಮತ್ತು ಇವತ್ತು ನವಂಬರ್ 14 ಚಿಲ್ಡ್ರನ್ಸ್ ಡೇ. ಮತ್ತು ಇವತ್ತು ಸ್ಕೂಲಲ್ಲಿ ಚಿಲ್ಡ್ರನ್ಸ್ ಡೇ ಮಾಡಿಸಿಲ್ಲ. ಇವತ್ತು ಆ್ಯನ್ಯುವಲ್ ಡೇ ಐತೆ. ಈಗ ಆ್ಯನ್ಯುವಲ್ ಡೇ ನಡೀತಿದೆ ಅಲ್ಲಿ. ಅಂದರೆ ನಾನು ಹೋಗಿಲ್ಲ, ಯಾಕಂದರೆ ಯಾರೇ ಡ್ಯಾನ್ಸರ್ ಇದ್ದಾರೋ ಅವ್ರು ಮಾತ್ರ ಹೋಗ್ಬೇಕಂತೆ, ನಾವು ಹೋಗಬಾರ್ದಂತೆ. ಯಾರ ಡ್ಯಾನ್ಸ್ ಇದ್ದರೆ ಅವರ ಅಪ್ಪ ಅವರಮ್ಮ ಬರ್ಬೋದು ಅಷ್ಟೇ. ಮತ್ತು ನಾನು ಹೋಗಿಲ್ಲ. ಆದರೆ ಲೈವ್ ಹಾಕಿದ್ದಾರೆ ವಾಟ್ಸಪ್ಪಲ್ಲಿ, ಅದು ನಾನು ತೋರಿಸ್ತೀನಿ. ಕೆಳಗಡೆ ಹೋಗಿ ಲೈವ್ ಲಿಂಕ್ ಹಾಕಿದ್ದಾರೆ, ಅದು ತೋರಿಸ್ತೀನಿ ಕೆಳಗಡೆ ಬಂದು. ಇವರೇ ಚೀಫ್ ಗೆಸ್ಟ್ ನೋಡಿ. ಇವರು ಗೆಸ್ಟ್ ಆನರು, ಆ್ಯನ್ಯುವಲ್ ಡೇ, ಪ್ರೈಸ್ ಡೇ. ಸೌಂಡ್ ಅಷ್ಟು ಬರ್ತಿಲ್ಲ, ಫುಲ್ ಸ್ಟಾಕ್ ಬರ್ತಿದೆ ನೋಡಿ. ಸೊ ನಾನೀಗ ಕೆಳಗೆ ಬಂದಿದ್ದೀನಿ. ಎಲ್ಲ ಕ್ರಾಫ್ಟ್ ತೋರಿಸಾಯಿತು. ಇದು ಒಂದು ಕೆಳಗಡೆ ಇತ್ತು, ಕಾಣಿಸಿದೆಯಲ್ಲ ಇದು. ಆದರೆ ಇದು ಫುಲ್ ಡೆಲಿಕೇಟ್ ಐತೆ, ಫುಲ್ ಹಿಂಗೆ ಬೆಂಡ್ ಆಗುತ್ತೆ. ಈಗ ನಾನು ಕೈಯಲ್ಲಿ ಹಾಕಿ ತೋರಿಸ್ತೀನಿ. ಸೊ ಹಾಕಿದ್ದೀನಿ ನೋಡಿ. ಆದರೆ ಇದು ಕೈ ಬಿಟ್ಟು ನೋಡಿರಿ ಹಿಂಗಾಗುತ್ತೆ, ಫುಲ್ ಡೆಲಿಕೇಟ್ ಐತೆ. ಆದರೆ ಹಿಂಗೆ ನೋಡಿ, ಹಿಂಗೆ ಇಟ್ಟು ಹಿಂಗೆ ಮಾಡಿದ್ರೆ ಚೆನ್ನಾಗಿ ವರ್ಕ್ ಆಗುತ್ತೆ. 1 2 3 4 ಚೆನ್ನಾಗಿದೆಯಲ್ಲ. ಇದು ನಾನು ಮಾಡಿದ್ದು ಫುಲ್ ರಿಂಗ್ ಥರ ಇದು. ಸೊ ಈ ವಿಡಿಯೋನೇ ಇಷ್ಟೇ. ಈ ವಿಡಿಯೋದಲ್ಲಿ ಏನಾಯ್ತಂದರೆ ನನ್ನ ಎಲ್ಲ ಕ್ರಾಫ್ಟೆಲ್ಲ ತೋರಿಸಿದೆ ಅಷ್ಟೇ. ಈ ವಿಡಿಯೋದಲ್ಲಿ ಎಲ್ಲ ಏನೇನಿದೆ ಅಂತ ಎಲ್ಲ ಹೇಳಿದೆ. ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡೋಣ ಅಂತ ಮರಿಬೇಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.